ಕೊಡವ ಸಮುದಾಯದಿಂದ ಬಂದಂತಹ ಅನೇಕ ಜನ ನಟಿಯರು ಕಲಾವಿದರಿಗೆ ಅವಮಾನವನ್ನ ಮಾಡುವಂತ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ನನಗನ್ಸುತ್ತೆ ನಿಮ್ಗೇನು ಅನ್ಸೋದು, ನಿಮ್ಗೆ ಯಾರು ಗೊತ್ತಿರತ್ತಾನೆ ಅನ್ಸಕ್ಕಲ್ಲಿ, ಏನು ಗೊತ್ತಿಲ್ಲ ಅಲ್ಲಿ. ಸುಮ್ಮನೆ ಅಲ್ಲಿ ಏನೋ ಹೇಳಿಕೆ ಕೊಡಬೇಕು, ಕೊಟ್ಬಿಡೋದು. ನನಗನ್ಸುತ್ತೆ, ನಾನೊಬ್ಳೆ ಅನ್ಸುತ್ತೆ ನಟಿ ಕೊಡವ ಸಮುದಾಯ, ಬೇರೆಯವರೆಲ್ಲ ಕೊಡವ ಸಮುದಾಯದವರಲ್ಲ. ಸುಮ್ಮನೆ ತಲೆ ಇದ್ದು ಮಾತಾಡ್ತಾರೋ ತಲೆ ಇಲ್ಲದೆ ಮಾತಾಡ್ತಾರೋ ತಿಳ್ಕೋಬೇಕು. ನೀವು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋಕ್ಕಿಂತ ಮುಂಚೆ, ನೀವು ಹುಟ್ಟೋಕ್ಕಿಂತ ಮುಂಚೆ ಅನೇಕ ಜನ ನಟಿಯರು ಕೊಡವ ಸಮುದಾಯದಿಂದ ಬಂದವರಿದ್ದಾರೆ. ಪ್ರೇಮ ಅವರೇ ಇದ್ದಾರೆ, ಬಹುಭಾಷಾ ನಟಿ, ಅವ್ರಿಗಿಂತ ಬೇಕಾ? ನೋಡಿ, ಇವತ್ತು ಸ್ಯಾಂಡಲ್ವುಡ್ ನಲ್ಲಿ ಎಷ್ಟೋ ಜನ ಇವತ್ತು ನಿನ್ನೆ ಮೊನ್ನೆ ಬಂದಿರುವಂತಹ ಕಲಾವಿದರು ಹಿರಿಯರಿಗೆ ಗೌರವ ಕೊಡ್ತಾರೆ, ಹಿರಿಯರನ್ನ ನೆನಪಿಸ್ಕೊಳ್ತಾರೆ. ಅದನ್ನ ಬಿಟ್ಟು ನಾನೊಬ್ಳೆ ಅಂತ ಹೇಳೋದು ಎಷ್ಟು ಸರಿ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಅನು ಕಾರ್ಯಪ್ಪ ಆಗ್ಲೇ ಏನೋ ಮಾಹಿತಿ ಕೊಡ್ತಾ ಇದ್ರು. ಕೊಡವ ಸಮುದಾಯದಲ್ಲಿ ನಾನೊಬ್ಳೆ ಬಂದಿರೋದು ಅಂತ ಹೇಳ್ತಾ ಇದ್ರು. ರಶ್ಮಿಕಾ ಮಂದನ ಹೇಳ್ತಿದ್ದಾರೆ. ಅಲ್ಲ, ಇವರಿಗೆ ಬುದ್ಧಿ ಇದ್ದು ಮಾತಾಡ್ತಾರ ಅಥವಾ ಬುದ್ಧಿ ಇಲ್ಲದೆ ಮಾತಾಡ್ತಾರ ಅಥವಾ ವಿವಾದವನ್ನ ತಲೆ ಮೇಲೆ ಹೇಳ್ಕೊಳ್ಬೇಕು ಅನ್ನೋದ್ರ ರೀತಿಯಲ್ಲೇ ಮಾತಾಡ್ತಾರ ಅಂತ? ನಾಗೇಂದ್ರ ಬಾಬು, ಇದು ಸಾಕಷ್ಟು ಕಲಾವಿದರು ನಾವು ಇವಾಗಲೇ ಹೇಳಿದ್ದೆ, ಆ ಪ್ರೇಮ ಕೂಡ ಬೇರೆ ಬೇರೆ ಭಾಷೆಯಲ್ಲಿ ನಟನೆ ಮಾಡಿದ್ದಾರೆ, ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ. ಈಗ ಹರ್ಷಿಕಾ ಮಂದನ ಕೂಡ ಅಷ್ಟೇ, ಹರ್ಷಿಕಾ ಪುಣಚ ಅವರು ಭೋಜ್ಪುರಿ ಅಂತ ಒಂದು ಸಿನಿಮಾದಲ್ಲಿ ಕೂಡ ನಟನೆ ಮಾಡಿ ಹೆಸರು ಮಾಡಿದ್ದಾರೆ. ಈ ರೀತಿ ಬೇರೆ ಬೇರೆ ಕಡೆಗಳು ನಟನೆ ಮಾಡ್ತಾ ಇದ್ದಾರೆ, ಹಿಂದಿಯಿಂದಲೂ ಮಾಡ್ತಾ ಇದ್ದಾರೆ. ರಶ್ಮಿಕಾ ಮಂದನ ಇತ್ತೀಚೆಗೆ ಅಷ್ಟೇ ಬಂದವರು, ಆದ್ರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ತಿಳ್ಕೊಂಡು ಮಾತಾಡುವಾಗ ಈ ರೀತಿ ತಿಳ್ಕೊಂಡು ಮಾತಾಡಬೇಕಾಗಿತ್ತು. ಈಗಷ್ಟೇ ಸಾಕಷ್ಟು ವಿವಾದಗಳನ್ನು ಅವರ ರೀತಿ ಹೇಳಿಕೆಯಿಂದ ಅವರು ವಿವಾದ ಉಂಟಾಗಿತ್ತು. ಈಗ ಮತ್ತೊಂದು ವಿವಾದವನ್ನು ಮೈ ಮೇಲೆ ಎಳ್ಕೊಂಡಂಗೆ ಕಾಣ್ತಾ ಇದೆ. ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಅಭಿಪ್ರಾಯಗಳು ಕೂಡ ಈ ಕಡೆ ಹರಿದಾಡ್ತಿದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಈ ರೀತಿ ಯಾಕೆ ಈ ರೀತಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳುವಂತದ್ದು ಆ ಕಡೆಗೆ ಕೇಳಿ ಬರ್ತಾ ಇರುವಂತದ್ದು. ನೋಡ್ಬೇಕು ಇನ್ ಬೇರೆ ಸಮುದಾಯದವರು ಅಥವಾ ನಟ ನಟಿಯರು ಯಾರಿದ್ದಾರೆ ಅವ್ರು ಯಾವ ಪ್ರತಿಕ್ರಿಯೆ ನೀಡ್ತಾರೆ ಅಂತ ಹೇಳುವಂತ ನೋಡ್ಬೇಕಾಗಿದೆ ನಾಗೇಂದ್ರ ಬಾಬು. ಈಗ ನೋಡಿ ಅನುಕರೇಪ್ ಅವರೇ, ಕೇವಲ ರಶ್ಮಿಕಾ ಮಂದನ ಅಷ್ಟೇ ಅಲ್ಲ, ನಮಗ್ ಗೊತ್ತಿರೋಂಗೆ ತುಂಬಾ ಜನ ಇವತ್ತು ಕಲಾವಿದರಿದ್ದಾರೆ. ಇವತ್ತು ಇವರು ಕೇವಲ ನಾನೊಬ್ಳೆ ನಟಿ ಅಂತ ಹೇಳೋದಲ್ಲ, ಕೊಡವ ಸಮುದಾಯದಿಂದ ಬಂದಿರುವಂತ ಅನೇಕ ನಟಿಯರಿಗೆ ಅವಮಾನವನ್ನ ಕೂಡ ಮಾಡುವಂತ ಹೇಳಿಕೆ ಇದು. ಅನುಕರಿಯಪ್ಪ, ಹೌದೌದೌದು. ಅಂದ್ರೆ ಸಾಕಷ್ಟು ಹಿರಿಯ ನಟಿಯರು ಕೂಡ ಇದ್ದಾರೆ. ಈಗ ಶ್ವೇತಾ ಚಂಗಪ್ಪ ಕೂಡ ಇದ್ದಾರೆ. ಈ ರೀತಿ ಸಾಕಷ್ಟು ಹಿರಿಯರು ಇದ್ದಾರೆ. ಹೀಗಿದ್ದಾಗ ಈಗ ಇವರು ಬಂದು ಸಿನಿಮಾ ಇಂಡಸ್ಟ್ರಿಗೆ ಬಂದು ನಾನು ಒಬ್ಬಳೆ ಅಂತ ಹೇಳುವಂತದ್ದು ಎಷ್ಟು ಸರಿ ಅಂತ ಹೇಳುವಂತದ್ದು, ಅಂದ್ರೆ ಅವರಿಗೆ ಒಂದು ಅಗೌರವ ತೋರಿದ ರೀತಿಯಲ್ಲಿ ಮಾತಾಡಿರುವಂತದ್ದು. ಯಾಕೆ ಈ ರೀತಿ ಮಾತಾಡಿದ್ದಾರೆ ಅಂತ ಹೇಳುವಂತದ್ದು ಗೊತ್ತಿಲ್ಲ. ಈ ರೀತಿ ಮಾತಾಡುವಾಗ ಕೆಲವು ವಿಷಯಗಳನ್ನು ತಿಳ್ಕೊಂಡು ಮಾತಾಡಬೇಕು. ಆ ರೀತಿ ಸಂದರ್ಶನಕ್ಕೆ ಹೋದಾಗ ಅಂತ ಹೇಳುವಂತದ್ದು ಕೂಡ ಅವರಿಗೆ ಗೊತ್ತಿರಬೇಕಾಗುತ್ತೆ. ಇಷ್ಟೊಂದು ತಿಳ್ಕೊಂಡು ಅವರು ಎಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಅವರಿಗೆ ಮಾತಾಡುವಾಗ ಯಾವ ರೀತಿ ಮಾತಾಡಬೇಕಂತ ಗೊತ್ತಿರುತ್ತೆ. ಈ ರೀತಿ ಒಂದು ಸಮುದಾಯದಲ್ಲಿ ನಾನು ಒಬ್ಬಳೇ ಬಂದಿರುವಂತದ್ದು ಯಾವ ರೀತಿ ಹೇಳಿದ್ರು ಅಂತ ಅವರಿಗೆ ಗೊತ್ತಿದೆ, ಯಾರ್ಯಾರು ಇದ್ದಾರೆ ಅಂತ ಕೂಡ ಗೊತ್ತಿದೆ. ಆದ್ರೂ ಕೂಡ ಯಾಕೆ ಈ ರೀತಿ ಮಾತಾಡಿದ್ದಾರೆ ಅಂತ ಹೇಳುವಂತದ್ದು ಈಗ ಒಂದು ಅನುಮಾನ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಅನುಕರಿಯಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇವತ್ತು ಹರ್ಷಿಕಾ ಪುಣಚ ಅವರಿದ್ದಾರೆ, ನಿಧಿ ಸುಬ್ಬಯ್ಯ ಅವರಿದ್ದಾರೆ, ಡೈಸಿ ಬೋಪಣ್ಣ ಅವರಿದ್ದಾರೆ, ಶ್ವೇತಾ ಚಂಗಪ್ಪ ಅವರಿದ್ದಾರೆ, ರೇಷ್ಮಾ ನಾಣಯ್ಯ ಅವರಿದ್ದಾರೆ. ಇವರು ರೇಷ್ಮಾ ನಾಣಯ್ಯ ಅವರು ಕನ್ನಡದಲ್ಲೂ ಆಕ್ಟ್ ಮಾಡಿದ್ದಾರೆ, ತೆಲುಗುನಲ್ಲೂ ಆಕ್ಟ್ ಮಾಡಿದ್ದಾರೆ. ಶ್ವೇತಾ ಚಂಗಪ್ಪ ಅವರು ಪಾಪ್ಯುಲರ್ ಆಕ್ಟರ್, ಅವರು ಕೂಡ ಒಬ್ರು. ಡೈಸಿ ಬೋಪಣ್ಣ ಅವರು ತೆಲುಗು, ಹಿಂದಿ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ದಾರೆ. ನಿಮಗೆ ಗೊತ್ತಿರಲಿ, ರಶ್ಮಿಕಾ ಮಂದಣ್ಣ ಅವರೇ, ಡೈಸಿ ಬೋಪಣ್ಣ ಅವರು ತೆಲುಗುನಲ್ಲಿ ಆಕ್ಟ್ ಮಾಡಿದ್ದಾರೆ, ಹಿಂದಿ ಫಿಲ್ಮ್ಗಳಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ. ಕೊಡವ ಸಮುದಾಯದಿಂದ ಬಂದಂತಹ ಅನೇಕ ಜನ ನಟಿಯರು ಕಲಾವಿದರಿಗೆ ಅವಮಾನವನ್ನ ಮಾಡುವಂತ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ನನಗನ್ಸುತ್ತೆ ನಿಮ್ಗೇನು ಅನ್ಸೋದು, ನಿಮ್ಗೆ ಯಾರು ಗೊತ್ತಿರತ್ತಾನೆ ಅನ್ಸಕ್ಕಲ್ಲಿ, ಏನು ಗೊತ್ತಿಲ್ಲ ಅಲ್ಲಿ. ಸುಮ್ಮನೆ ಅಲ್ಲಿ ಏನೋ ಹೇಳಿಕೆ ಕೊಡಬೇಕು, ಕೊಟ್ಬಿಡೋದು. ನನಗನ್ಸುತ್ತೆ, ನಾನೊಬ್ಳೆ ಅನ್ಸುತ್ತೆ ನಟಿ ಕೊಡವ ಸಮುದಾಯ, ಬೇರೆಯವರೆಲ್ಲ ಕೊಡವ ಸಮುದಾಯದವರಲ್ಲ. ಸುಮ್ಮನೆ ತಲೆ ಇದ್ದು ಮಾತಾಡ್ತಾರೋ ತಲೆ ಇಲ್ಲದೆ ಮಾತಾಡ್ತಾರೋ ತಿಳ್ಕೋಬೇಕು. ನೀವು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋಕ್ಕಿಂತ ಮುಂಚೆ, ನೀವು ಹುಟ್ಟೋಕ್ಕಿಂತ ಮುಂಚೆ ಅನೇಕ ಜನ ನಟಿಯರು
ಕೊಡವ ಸಮುದಾಯದಿಂದ ಬಂದವರಿದ್ದಾರೆ, ಪ್ರೇಮ ಅವರೇ ಇದ್ದಾರೆ, ಬಹುಭಾಷಾ ನಟಿ, ಅವ್ರಿಗಿಂತ ಬೇಕಾ? ನೋಡಿ, ಇವತ್ತು ಸ್ಯಾಂಡಲ್ವುಡ್ ನಲ್ಲಿ ಎಷ್ಟೋ ಜನ ಇವತ್ತು ನಿನ್ನೆ ಮೊನ್ನೆ ಬಂದಿರುವಂತಹ ಕಲಾವಿದರು ಹಿರಿಯರಿಗೆ ಗೌರವ ಕೊಡ್ತಾರೆ, ಹಿರಿಯರನ್ನ ನೆನಪಿಸ್ಕೊಳ್ತಾರೆ. ಅದನ್ನ ಬಿಟ್ಟು ನಾನೊಬ್ಳೆ ಅಂತ ಹೇಳೋದು ಎಷ್ಟು ಸರಿ? ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಅನು ಕಾರ್ಯಪ್ಪ ಆಗ್ಲೇ ಏನೋ ಮಾಹಿತಿ ಕೊಡ್ತಾ ಇದ್ರು. ಕೊಡವ ಸಮುದಾಯದಲ್ಲಿ ನಾನೊಬ್ಳೆ ಬಂದಿರೋದು ಅಂತ ಹೇಳ್ತಾ ಇದ್ರು. ರಶ್ಮಿಕಾ ಮಂದನ ಹೇಳ್ತಿದ್ದಾರೆ. ಅಲ್ಲ, ಇವರಿಗೆ ಬುದ್ಧಿ ಇದ್ದು ಮಾತಾಡ್ತಾರ ಅಥವಾ ಬುದ್ಧಿ ಇಲ್ಲದೆ ಮಾತಾಡ್ತಾರ ಅಥವಾ ವಿವಾದವನ್ನ ತಲೆ ಮೇಲೆ ಹೇಳ್ಕೊಳ್ಬೇಕು ಅನ್ನೋದ್ರ ರೀತಿಯಲ್ಲೇ ಮಾತಾಡ್ತಾರ ಅಂತ? ನಾಗೇಂದ್ರ ಬಾಬು, ಇದು ಸಾಕಷ್ಟು ಕಲಾವಿದರು ನಾವು ಇವಾಗಲೇ ಹೇಳಿದ್ದೆ, ಆ ಪ್ರೇಮ ಕೂಡ ಬೇರೆ ಬೇರೆ ಭಾಷೆಯಲ್ಲಿ ನಟನೆ ಮಾಡಿದ್ದಾರೆ, ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ. ಈಗ ಹರ್ಷಿಕಾ ಮಂದನ ಕೂಡ ಅಷ್ಟೇ, ಹರ್ಷಿಕಾ ಪುಣಚ ಅವರು ಭೋಜ್ಪುರಿ ಅಂತ ಒಂದು ಸಿನಿಮಾದಲ್ಲಿ ಕೂಡ ನಟನೆ ಮಾಡಿ ಹೆಸರು ಮಾಡಿದ್ದಾರೆ. ಈ ರೀತಿ ಬೇರೆ ಬೇರೆ ಕಡೆಗಳು ನಟನೆ ಮಾಡ್ತಾ ಇದ್ದಾರೆ, ಹಿಂದಿಯಿಂದಲೂ ಮಾಡ್ತಾ ಇದ್ದಾರೆ. ರಶ್ಮಿಕಾ ಮಂದನ ಇತ್ತೀಚೆಗೆ ಅಷ್ಟೇ ಬಂದವರು, ಆದ್ರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ತಿಳ್ಕೊಂಡು ಮಾತಾಡುವಾಗ ಈ ರೀತಿ ತಿಳ್ಕೊಂಡು ಮಾತಾಡಬೇಕಾಗಿತ್ತು. ಈಗಷ್ಟೇ ಸಾಕಷ್ಟು ವಿವಾದಗಳನ್ನು ಅವರ ಈ ರೀತಿ ಹೇಳಿಕೆಯಿಂದ ಅವರು ವಿವಾದ ಉಂಟಾಗಿತ್ತು. ಈಗ ಮತ್ತೊಂದು ವಿವಾದವನ್ನು ಮೈ ಮೇಲೆ ಹೇಳ್ಕೊಂಡ ಹಂಗೆ ಕಾಣ್ತಾ ಇದೆ. ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಅಭಿಪ್ರಾಯಗಳು ಕೂಡ ಆ ಕಡೆ ಹರಿದಾಡ್ತಿದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಈ ರೀತಿ ಯಾಕೆ ಈ ರೀತಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳುವಂತದ್ದು ಆ ಕಡೆಗೆ ಕೇಳಿ ಬರ್ತಾ ಇರುವಂತದ್ದು. ನೋಡ್ಬೇಕು ಇನ್ ಮೇಲೆ ಈ ಸಮುದಾಯದವರು ಅಥವಾ ನಟ ನಟಿಯರು ಯಾರಿದ್ದಾರೆ ಅವ್ರು ಯಾವ ಪ್ರತಿಕ್ರಿಯೆ ನೀಡ್ತಾರೆ ಅಂತ ಹೇಳುವಂತ ನೋಡ್ಬೇಕಾಗಿದೆ ನಾಗೇಂದ್ರ ಬಾಬು. ಈಗ ನೋಡಿ ಅನುಕರೇಪ್ ಅವರೇ, ಕೇವಲ ರಶ್ಮಿಕಾ ಮಂದನ ಅಷ್ಟೇ ಅಲ್ಲ, ನಮಗ್ ಗೊತ್ತಿರೋಂಗೆ ತುಂಬಾ ಜನ ಇವತ್ತು ಕಲಾವಿದರಿದ್ದಾರೆ. ಇವತ್ತು ಇವರು ಕೇವಲ ನಾನೊಬ್ಳೆ ನಟಿ ಅಂತ ಹೇಳೋದಲ್ಲ, ಕೊಡವ ಸಮುದಾಯದಿಂದ ಬಂದಿರುವಂತ ಅನೇಕ ನಟಿಯರಿಗೆ ಅವಮಾನವನ್ನ ಕೂಡ ಮಾಡುವಂತ ಹೇಳಿಕೆ ಇದು ಅನುಕರಿಯಪ್ಪ. ಹೌದೌದೌದು, ಅಂದ್ರೆ ಸಾಕಷ್ಟು ಹಿರಿಯ ನಟಿಯರು ಕೂಡ ಇದ್ದಾರೆ. ಈಗ ಶ್ವೇತಾ ಚಂಗಪ್ಪ ಕೂಡ ಇದ್ದಾರೆ. ಈ ರೀತಿ ಸಾಕಷ್ಟು ಹಿರಿಯರು ಇದ್ದಾರೆ. ಹೀಗಿದ್ದಾಗ ಈಗ ಇವರು ಬಂದು ಸಿನಿಮಾ ಇಂಡಸ್ಟ್ರಿಗೆ ಬಂದು ನಾನು ಒಬ್ಬಳೆ ಅಂತ ಹೇಳುವಂತದ್ದು ಎಷ್ಟು ಸರಿ ಅಂತ ಹೇಳುವಂತದ್ದು, ಅಂದ್ರೆ ಅವರಿಗೆ ಒಂದು ಅಗೌರವ ತೋರಿದ ರೀತಿಯಲ್ಲಿ ಮಾತಾಡಿರುವಂತದ್ದು. ಯಾಕೆ ಈ ರೀತಿ ಮಾತಾಡಿದ್ದಾರೆ ಅಂತ ಹೇಳುವಂತದ್ದು ಗೊತ್ತಿಲ್ಲ. ಈ ರೀತಿ ಮಾತಾಡುವಾಗ ಕೆಲವು ವಿಷಯಗಳನ್ನು ತಿಳ್ಕೊಂಡು ಮಾತಾಡಬೇಕು. ಆ ರೀತಿ ಸಂದರ್ಶನಕ್ಕೆ ಹೋದಾಗ ಅಂತ ಹೇಳುವಂತದ್ದು ಕೂಡ ಅವರಿಗೆ ಗೊತ್ತಿರಬೇಕಾಗುತ್ತೆ. ಇಷ್ಟೊಂದು ತಿಳ್ಕೊಂಡು ಅವರು ಎಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಅವರಿಗೆ ಮಾತಾಡುವಾಗ ಯಾವ ರೀತಿ ಮಾತಾಡಬೇಕಂತ ಗೊತ್ತಿರುತ್ತೆ. ಈ ರೀತಿ ಒಂದು ಸಮುದಾಯದಲ್ಲಿ ನಾನು ಒಬ್ಬಳೇ ಬಂದಿರುವಂತದ್ದು ಯಾವ ರೀತಿ ಹೇಳಿದ್ರು ಅಂತ ಅವರಿಗೆ ಗೊತ್ತಿದೆ, ಯಾರ್ಯಾರು ಇದ್ದಾರೆ ಅಂತ ಕೂಡ ಗೊತ್ತಿದೆ. ಆದ್ರೂ ಕೂಡ ಯಾಕೆ ಈ ರೀತಿ ಮಾತಾಡಿದ್ದಾರೆ ಅಂತ ಹೇಳುವಂತದ್ದು ಈಗ ಒಂದು ಅನುಮಾನ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಅನುಕರೇಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇವತ್ತು ಹರ್ಷಿಕಾ ಪೊಣಚ ಅವರಿದ್ದಾರೆ, ನಿಧಿ ಸುಬ್ಬಯ್ಯ ಅವರಿದ್ದಾರೆ, ಡೈಸಿ ಬೋಪಣ್ಣ ಅವರಿದ್ದಾರೆ, ಶ್ವೇತಾ ಚಂಗಪ್ಪ ಅವರಿದ್ದಾರೆ, ರೇಷ್ಮಾ ನಾಣಯ್ಯ ಅವರಿದ್ದಾರೆ. ಇವರು ರೇಷ್ಮಾ ನಾಣಯ್ಯ ಅವರು ಕನ್ನಡದಲ್ಲೂ ಆಕ್ಟ್ ಮಾಡಿದ್ದಾರೆ, ತೆಲುಗುನಲ್ಲೂ ಆಕ್ಟ್ ಮಾಡಿದ್ದಾರೆ. ಶ್ವೇತಾ ಚಂಗಪ್ಪ ಅವರು ಪಾಪ್ಯುಲರ್ ಆಕ್ಟರ್, ಅವರು ಕೂಡ ಒಬ್ರು. ಡೈಸಿ ಬೋಪಣ್ಣ ಅವರು ತೆಲುಗು, ಹಿಂದಿ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ದಾರೆ. ನಿಮಗೆ ಗೊತ್ತಿರಲಿ, ರಶ್ಮಿಕಾ ಮಂದಣ್ಣ ಅವರೇ, ಡೈಸಿ ಬೋಪಣ್ಣ ಅವರು ತೆಲುಗುನಲ್ಲಿ ಆಕ್ಟ್ ಮಾಡಿದ್ದಾರೆ, ಹಿಂದಿ ಫಿಲ್ಮ್ಗಳಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ. ಕೊಡವ ಸಮುದಾಯದಿಂದ ಬಂದಂತಹ ಅನೇಕ ಜನ ನಟಿಯರು, ಕಲಾವಿದರಿಗೆ ಅವಮಾನವನ್ನ ಮಾಡುವಂತ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ನನಗನ್ಸುತ್ತೆ, ನಿಮ್ಗೇನ್ ಅನ್ಸೋದು? ನಿಮ್ಗೆ ಯಾರು ಗೊತ್ತಿರತ್ತಾನೆ ಅನ್ಸಕ್ಕಲ್ಲಿ, ಏನು ಗೊತ್ತಿಲ್ಲ ಅಲ್ಲಿ. ಸುಮ್ಮನೆ ಅಲ್ಲಿ ಏನೋ ಹೇಳಿಕೆ ಕೊಡಬೇಕು, ಕೊಟ್ಬಿಡೋದು. ನನಗನ್ಸುತ್ತೆ, ನಾನೊಬ್ಳೆ ಅನ್ಸುತ್ತೆ ನಟಿ ಕೊಡವ ಸಮುದಾಯ, ಬೇರೆಯವರೆಲ್ಲ ಕೊಡವ ಸಮುದಾಯದವರಲ್ಲ. ಸುಮ್ಮನೆ ತಲೆ ಇದ್ದು ಮಾತಾಡ್ತಾರೋ, ತಲೆ ಇಲ್ಲದೆ ಮಾತಾಡ್ತಾರೋ ತಿಳ್ಕೋಬೇಕು. ನೀವು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋದಕ್ಕಿಂತ ಮುಂಚೆ, ನೀವು ಹುಟ್ಟೋಕ್ಕಿಂತ ಮುಂಚೆ ಅನೇಕ ಜನ ನಟಿಯರು ಕೊಡವ ಸಮುದಾಯದಿಂದ ಬಂದವರಿದ್ದಾರೆ, ಪ್ರೇಮ ಅವರೇ ಇದ್ದಾರೆ, ಬಹುಭಾಷಾ ನಟಿ, ಅವ್ರಿಗಿಂತ ಬೇಕಾ? ನೋಡಿ, ಇವತ್ತು ಸ್ಯಾಂಡಲ್ವುಡ್ ನಲ್ಲಿ ಎಷ್ಟೋ ಜನ ಇವತ್ತು ನಿನ್ನೆ ಮೊನ್ನೆ ಬಂದಿರುವಂತಹ ಕಲಾವಿದರು ಹಿರಿಯರಿಗೆ ಗೌರವ ಕೊಡ್ತಾರೆ, ಹಿರಿಯರನ್ನ ನೆನಪಿಸ್ಕೊಳ್ತಾರೆ. ಅದನ್ನ ಬಿಟ್ಟು ನಾನೊಬ್ಳೆ ಅಂತ ಹೇಳೋದು ಎಷ್ಟು ಸರಿ? ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಅನು ಕಾರ್ಯಪ್ಪ ಆಗ್ಲೇ ಏನೋ ಮಾಹಿತಿ ಕೊಡ್ತಾ ಇದ್ರು. ಕೊಡವ ಸಮುದಾಯದಲ್ಲಿ ನಾನೊಬ್ಳೆ ಬಂದಿರೋದು ಅಂತ ಹೇಳ್ತಾ ಇದ್ರು. ರಶ್ಮಿಕಾ ಮಂದನ ಹೇಳ್ತಿದ್ದಾರೆ. ಅಲ್ಲ, ಇವರಿಗೆ ಬುದ್ಧಿ ಇದ್ದು ಮಾತಾಡ್ತಾರ ಅಥವಾ ಬುದ್ಧಿ ಇಲ್ಲದೆ ಮಾತಾಡ್ತಾರ ಅಥವಾ ವಿವಾದವನ್ನ ತಲೆ ಮೇಲೆ ಹೇಳ್ಕೊಳ್ಬೇಕು ಅನ್ನೋದ್ರ ರೀತಿಯಲ್ಲೇ ಮಾತಾಡ್ತಾರ ಅಂತ?
ನಾಗೇಂದ್ರ ಬಾಬು, ಇದು ಸಾಕಷ್ಟು ಕಲಾವಿದರು ನಾವು ಇವಾಗಲೇ ಹೇಳಿದ್ದೆ, ಆ ಪ್ರೇಮ ಕೂಡ ಬೇರೆ ಬೇರೆ ಭಾಷೆಯಲ್ಲಿ ನಟನೆ ಮಾಡಿದ್ದಾರೆ, ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ. ಈಗ ಹರ್ಷಿಕಾ ಮಂದಣ್ಣ ಕೂಡ ಅಷ್ಟೇ, ಹರ್ಷಿಕಾ ಪುಣಚ ಅವರು ಭೋಜ್ಪುರಿ ಅಂತ ಒಂದು ಸಿನಿಮಾದಲ್ಲಿ ಕೂಡ ನಟನೆ ಮಾಡಿ ಹೆಸರು ಮಾಡಿದ್ದಾರೆ. ಈ ರೀತಿ ಬೇರೆ ಬೇರೆ ಕಡೆಗಳು ನಟನೆ ಮಾಡ್ತಾ ಇದ್ದಾರೆ, ಹಿಂದಿಯಿಂದಲೂ ಮಾಡ್ತಾ ಇದ್ದಾರೆ. ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ಅಷ್ಟೇ ಬಂದವರು, ಆದ್ರೆ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ತಿಳ್ಕೊಂಡು ಮಾತಾಡುವಾಗ ಈ ರೀತಿ ತಿಳ್ಕೊಂಡು ಮಾತಾಡಬೇಕಾಗಿತ್ತು. ಈಗಷ್ಟೇ ಸಾಕಷ್ಟು ವಿವಾದಗಳನ್ನು ಅವರ ರೀತಿ ಹೇಳಿಕೆಯಿಂದ ಅವರು ವಿವಾದ ಉಂಟಾಗಿತ್ತು. ಈಗ ಮತ್ತೊಂದು ವಿವಾದವನ್ನು ಮೈ ಮೇಲೆ ಎಳ್ಕೊಂಡಂಗೆ ಕಾಣ್ತಾ ಇದೆ. ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಅಭಿಪ್ರಾಯಗಳು ಕೂಡ ಆ ಕಡೆ ಹರಿದಾಡ್ತಿದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಈ ರೀತಿ ಯಾಕೆ ಈ ರೀತಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳುವಂತದ್ದು ಆ ಕಡೆಗೆ ಕೇಳಿ ಬರ್ತಾ ಇರುವಂತದ್ದು. ನೋಡ್ಬೇಕು ಇನ್ ಮೇಲೆ ಈ ಸಮುದಾಯದವರು ಅಥವಾ ನಟ ನಟಿಯರು ಯಾರಿದ್ದಾರೆ ಅವ್ರು ಯಾವ ಪ್ರತಿಕ್ರಿಯೆ ನೀಡ್ತಾರೆ ಅಂತ ಹೇಳುವಂತ ನೋಡ್ಬೇಕಾಗಿದೆ ನಾಗೇಂದ್ರ ಬಾಬು. ಈಗ ನೋಡಿ ಅನುಕಾರ್ಯಪ್ಪ ಅವರೇ, ಕೇವಲ ರಶ್ಮಿಕಾ ಮಂದಣ್ಣ ಅಷ್ಟೇ ಅಲ್ಲ, ನಮಗ್ ಗೊತ್ತಿರೋಂಗೆ ತುಂಬಾ ಜನ ಇವತ್ತು ಕಲಾವಿದರಿದ್ದಾರೆ. ಇವತ್ತು ಇವರು ಕೇವಲ ನಾನೊಬ್ಬಳೇ ನಟಿ ಅಂತ ಹೇಳೋದಲ್ಲ, ಕೊಡವ ಸಮುದಾಯದಿಂದ ಬಂದಿರುವಂತ ಅನೇಕ ನಟಿಯರಿಗೆ ಅವಮಾನವನ್ನ ಕೂಡ ಮಾಡುವಂತ ಹೇಳಿಕೆ ಇದು ಅನುಕಾರ್ಯಪ್ಪ. ಹೌದೌದೌದು, ಅಂದ್ರೆ ಸಾಕಷ್ಟು ಹಿರಿಯ ನಟಿಯರು ಕೂಡ ಇದ್ದಾರೆ. ಈಗ ಶ್ವೇತಾ ಚಂಗಪ್ಪ ಕೂಡ ಇದ್ದಾರೆ. ಈ ರೀತಿ ಸಾಕಷ್ಟು ಹಿರಿಯರು ಇದ್ದಾರೆ. ಹೀಗಿದ್ದಾಗ ಈಗ ಇವರು ಬಂದು ಸಿನಿಮಾ ಇಂಡಸ್ಟ್ರಿಗೆ ಬಂದು ನಾನು ಒಬ್ಬಳೇ ಅಂತ ಹೇಳುವಂತದ್ದು ಎಷ್ಟು ಸರಿ ಅಂತ ಹೇಳುವಂತದ್ದು, ಅಂದ್ರೆ ಅವರಿಗೆ ಒಂದು ಅಗೌರವ ತೋರಿದ ರೀತಿಯಲ್ಲಿ ಮಾತಾಡಿರುವಂತದ್ದು. ಯಾಕೆ ಈ ರೀತಿ ಮಾತಾಡಿದ್ದಾರೆ ಅಂತ ಹೇಳುವಂತದ್ದು ಗೊತ್ತಿಲ್ಲ. ಈ ರೀತಿ ಮಾತಾಡುವಾಗ ಕೆಲವು ವಿಷಯಗಳನ್ನು ತಿಳ್ಕೊಂಡು ಮಾತಾಡಬೇಕು. ಆ ರೀತಿ ಸಂದರ್ಶನಕ್ಕೆ ಹೋದಾಗ ಅಂತ ಹೇಳುವಂತದ್ದು ಕೂಡ ಅವರಿಗೆ ಗೊತ್ತಿರಬೇಕಾಗುತ್ತೆ. ಇಷ್ಟೊಂದು ತಿಳ್ಕೊಂಡು ಅವರು ಎಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಅವರಿಗೆ ಮಾತಾಡುವಾಗ ಯಾವ ರೀತಿ ಮಾತಾಡಬೇಕಂತ ಗೊತ್ತಿರುತ್ತೆ. ಈ ರೀತಿ ಒಂದು ಸಮುದಾಯದಲ್ಲಿ ನಾನು ಒಬ್ಬಳೇ ಬಂದಿರುವಂತದ್ದು ಯಾವ ರೀತಿ ಹೇಳಿದ್ರು ಅಂತ ಅವರಿಗೆ ಗೊತ್ತಿದೆ, ಯಾರ್ಯಾರು ಇದ್ದಾರೆ ಅಂತ ಕೂಡ ಗೊತ್ತಿದೆ. ಆದ್ರೂ ಕೂಡ ಯಾಕೆ ಈ ರೀತಿ ಮಾತಾಡಿದ್ದಾರೆ ಅಂತ ಹೇಳುವಂತದ್ದು ಈಗ ಒಂದು ಅನುಮಾನ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಅನುಕಾರ್ಯಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇವತ್ತು ಹರ್ಷಿಕಾ ಪುಣಚ ಅವರಿದ್ದಾರೆ, ನಿಧಿ ಸುಬ್ಬಯ್ಯ ಅವರಿದ್ದಾರೆ, ಡೈಸಿ ಬೋಪಣ್ಣ ಅವರಿದ್ದಾರೆ, ಶ್ವೇತಾ ಚಂಗಪ್ಪ ಅವರಿದ್ದಾರೆ, ರೇಷ್ಮಾ ನಾಣಯ್ಯ ಅವರಿದ್ದಾರೆ. ಇವರು ರೇಷ್ಮಾ ನಾಣಯ್ಯ ಅವರು ಕನ್ನಡದಲ್ಲೂ ಆಕ್ಟ್ ಮಾಡಿದ್ದಾರೆ, ತೆಲುಗುನಲ್ಲೂ ಆಕ್ಟ್ ಮಾಡಿದ್ದಾರೆ. ಶ್ವೇತಾ ಚಂಗಪ್ಪ ಅವರು ಪಾಪ್ಯುಲರ್ ಆಕ್ಟರ್, ಅವರು ಕೂಡ ಒಬ್ರು. ಡೈಸಿ ಬೋಪಣ್ಣ ಅವರು ತೆಲುಗು, ಹಿಂದಿ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ದಾರೆ. ನಿಮಗೆ ಗೊತ್ತಿರಲಿ, ರಶ್ಮಿಕಾ ಮಂದಣ್ಣ ಅವರೇ, ಡೈಸಿ ಬೋಪಣ್ಣ ಅವರು ತೆಲುಗುನಲ್ಲಿ ಆಕ್ಟ್ ಮಾಡಿದ್ದಾರೆ, ಹಿಂದಿ ಫಿಲ್ಮ್ಗಳಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ.